ಸಮಾಜದಲ್ಲಿ ಹೆಣ್ಣು ಗಂಡು ಹೇಗೋ ಹಾಗೇನೆ ತೃತೀಯ ಲಿಂಗಿಯರು ಕೂಡ ಎಲ್ಲರಿಗೂ ಬದುಕು ಕಟ್ಟಿಕೊಳ್ಳುವ ಸಮಾನ ಹಕ್ಕಿದೆ. ಇನ್ನಾದ್ರೂ ನಮಗೆ ಅವಮಾನ ಮಾಡಬೇಡಿ ಅಂತ ದುಡಿದು ತಿನ್ನೋ ಕೆಲಸ ಮಾಡ್ತಿದ್ದಾರೆ ಇವರು. ಪೂರ್ವಿ, ಡಿಂಪಲ್, ವೈಷ್ಣವಿ ಮತ್ತು ಚಂದನ ಇವರೇ ನೋಡಿ ಮಂಗಳಮುಖಿಯರು. ಈ ಹಿಂದೆ ಉಡುಪಿ ಮತ್ತು ಮಣಿಪಾಲ ನಗರದಲ್ಲಿ ಹಗಲೊತ್ತಲ್ಲಿ ಭಿಕ್ಷಾಟನೆ ನಡೆಸಿ ಬದುಕ್ತಾ ಇದ್ರು. ಹೊಟ್ಟೆಪಾಡಿಗಾಗಿ ಕೆಲವೊಮ್ಮೆ ದಾರಿ ತಪ್ಪಿದ್ದೂ ಉಂಟು. ಕಳೆದ ವರ್ಷ ಡಿಸೆಂಬರ್ 16ರಂದು ರಾತ್ರೋರಾತ್ರಿ ಸಿವಿಲ್ ಡ್ರೆಸ್ನಲ್ಲಿ ಬಂದ ಎಸ್ಪಿ ಅಕ್ಷಯ್ ಹಾಕೆ ಎಲ್ಲರನ್ನೂ ತರಾಟೆಗೆ ತೆಗೆದುಕೊಂಡು ಬುದ್ಧಿ ಹೇಳಿಬಿಟ್ಟು ಕಳುಹಿಸಿದ್ರು. ಅಂದಿನಿಂದಲೇ ಹೊಸ ಜೀವನ ಆರಂಭಿಸಲು ನಿರ್ಧಾರ ಮಾಡಿದ್ರು. ಅದರ ಪರಿಣಾಮವೇ ಸಿಟಿ ಬಸ್ ನಿಲ್ದಾಣದಲ್ಲಿ ಕ್ಯಾಂಟೀನ್ ತೆರೆದಿದ್ದಾರೆ. ರಾತ್ರಿ 1ರಿಂದ ಮುಂಜಾನೆ 7ರ ತನಕ ರೈಸ್ ಬಾತ್, ಇಡ್ಲಿ, ಚಹಾ, ಕಾಫಿ, ಟೀ ಮಾರಾಟ ಮಾಡಿ ಬದುಕು ಕಟ್ಟಿಕೊಂಡಿದ್ದಾರೆ. ಸರ್, ಇವಾಗ ಜೀವನ ಪರವಾಗಿಲ್ಲ, ಅವಾಗಿನಕ್ಕಿಂತನೂ ಪರವಾಗಿಲ್ಲ. ಇವಾಗ ಏನೋ ಹೊಟ್ಟೆಪಾಡಿ ನಾವು ಎಷ್ಟಾದ್ರೂ ಮಾಡ್ತಾ ಇದೀವಿ ಸರ್. SP ಅವತ್ತು ಮಾಡಿರೋ ಅವತಾರಕ್ಕೆ ನಾವಿವತ್ತು ದುಡ್ಕೊಂಡು ತಿನ್ನಕ್ಕೆ ನಮಗೆ ಇದೊಂದು ಸಜೆಷನ್ ಸಿಕ್ಕಿದೆ. ನಮ್ಮಂತವ್ರಿಗೆ ಹೆಲ್ಪ್ ಮಾಡಿ, ನಮಗೆ ಗ್ಯಾಸ್ ಬೇಕು, ಒಲೆ ಬೇಕು, ನಮಗೊಂದು ತಳ್ಳ ಗಾಡಿ ಟೈಪ್ ಯಾವ್ದಾದ್ರು ಒಂದು ಡೊನೇಟ್ ಮಾಡ್ಕೊಡಿ ಅಂತ ನಾವು ಕೇಳ್ಕೊಂತೀವಿ. ಮಂಗಳಮುಖಿ ಅವ್ರ ಕೆಲಸ ಮಾಡೋದು ನೋಡಿ ನನಗೆ ಖುಷಿಯಾಗಿ ನಾ ಗಾಡಿ ಟರ್ನ್ ಮಾಡ್ಕೊಂಡು ಟೀ ಕುಡಿಯಕ್ಕೆ ಇಲ್ಲಿ ಬಂದೆ. ಯಾರು ಕೆಲಸ ಮಾಡಲ್ಲ, ಇವ್ರು ದುಡಿತಾ ಇದಾರೆ, ಇವ್ರಿಗೆ ಸಪೋರ್ಟ್ ಮಾಡಿ, ಯಾರು ಇವ್ರು ತೊಂದರೆ ಕೊಡಬೇಡಿ, ಇವ್ರಿಗೊಂದು ಸಹಾಯ ಮಾಡಿ ಅಷ್ಟೇ. ಸದ್ಯಕ್ಕೆ ಜನರಿಂದ ಉತ್ತಮ ರೆಸ್ಪಾನ್ಸ್ ಸಿಗ್ತಿದೆ. ರೆಸ್ಪಾನ್ಸ್ ಮಾತ್ರವಲ್ಲ, ಎಲ್ಲರಂತೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನ್ಯೂಸ್ 18 ಕಳಕಳಿ. ಪರೀಕ್ಷಿತ್ ಸೇಠ್, ನ್ಯೂಸ್ 18. ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಡಗರ ಜೋರಾಗಿತ್ತು. ರಾತ್ರಿ ಇಡೀ ಶಿವನಾಮ ಸ್ಮರಣೆ, ಜಾಗರಣೆ ನಡೆಯಿತು. ಎಲ್ಲೆಲ್ಲಿ ಶಿವ ಜಪ ಹೇಗಿತ್ತು ನೋಡಿ. ನಾಡಿನೆಲ್ಲೆಡೆ ನಿನ್ನೆಯಿಂದಲೂ ಜನರ ಬಾಯಿಯಲ್ಲಿ ಶಿವನಾಮ ಸ್ಮರಣೆ, ಗಂಗಾಧರನ ಜಪ, ಮಹಾಶಿವರಾತ್ರಿ ಹಬ್ಬ ಹಾಗೂ ಜಾಗರಣೆ ಹಿನ್ನೆಲೆ ಬೆಂಗಳೂರಿನ ಕಾಡುಮಲ್ಲೇಶ್ವರ, ಗವಿಗಂಗಾಧರೇಶ್ವರ, HAL ಬಳಿಯ ಶಿವೋಹಂನಲ್ಲಿ ಹಾಗೂ ಧರ್ಮಸ್ಥಳದ ಮಂಜುನಾಥೇಶ್ವರ, ಚಾಮರಾಜನಗರದ ಮಲೆಮಹದೇಶ್ವರ ಸೇರಿ ಎಲ್ಲ ದೇಗುಲಗಳಲ್ಲೂ ರಾತ್ರಿಯಿಡೀ ವಿಶೇಷ ಪೂಜೆ ಪುನಸ್ಕಾರ, ಅಭಿಷೇಕಗಳು ನಿರಂತರವಾಗಿ ನಡೆದವು. ಶಿವರಾತ್ರಿ ಜಾಗರಣೆ ಅಂದಮೇಲೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲೇಬೇಕು. JP ಪಾರ್ಕ್ನಲ್ಲಿ ಮುನಿರತ್ನ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ರೆ, ಹುಬ್ಬಳ್ಳಿಯಲ್ಲೂ ರಾತ್ರಿ ಇಡೀ ಕಲಾವಿದರು ಹಾಡು ಕುಣಿತದ ಜೊತೆಗೆ ಜನಮನ ರಂಜಿಸಿದ್ರು. ಚಿದಂಬರ ನಟೇಶ್ವರ ಸದಾಶಿವ ಇನ್ನು 12 ಜ್ಯೋತಿರ್ಲಿಂಗ ಕ್ಷೇತ್ರದಲ್ಲೂ ಶಿವನಿಗೆ ವಿಶೇಷ ಪೂಜೆ ಪುನಸ್ಕಾರ ನಡೆದವು. ಉಜ್ಜಯಿನಿಯ ಮಹಾಕಾಳೇಶ್ವರ, ಸೌರಾಷ್ಟ್ರದ ಸೋಮನಾಥನಿಗೆ ಪೂಜೆ ನಡೆದವು. ಇನ್ನು ಸದ್ಗುರು ಜಗ್ಗಿ ವಾಸುದೇವ್ ನೇತೃತ್ವದಲ್ಲಿ ಕೊಯಮತ್ತೂರಿನಲ್ಲಿ ಆದಿಯೋಗಿ ಯೋಗ ಕೇಂದ್ರದಲ್ಲೂ ರಾತ್ರಿ ಇಡೀ ಕಾರ್ಯಕ್ರಮ ನಡೆದವು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಪಾಲ್ಗೊಂಡಿದ್ರು.